ಎರಡನೇದು ಅವ್ರಿಗೆ ಹೇಳಿರ್ತಕ್ಕಂಥದ್ದು, ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ಕೆಲಸದ ಜಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಜಾಗವನ್ನು ಅನಗತ್ಯವಾಗಿ ಕೆಲಸಕ್ಕೆ ಆವರಿಸ್ಕೊಳ್ಳುವಂತಹದ್ದು. ಅದರಿಂದ ಏನಾಗುತ್ತೆ, ಟ್ರಾಫಿಕ್ಕಿಗೆ ಇದರಿಂದ ಸ್ವಲ್ಪ ಸಾಕಷ್ಟು ಜನಗಳಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ 3 ವರ್ಷ 4 ವರ್ಷ 5 ವರ್ಷ ಕೆಲಸ ಪ್ರಗತಿಯಲ್ಲಿದ್ದರೆ ಅದು ಅವಶ್ಯಕತೆಗಿಂತ ಹೆಚ್ಚು ಜಾಗವನ್ನು ಆವರಿಸ್ಕೊಂಡ್ರೆ, ಅವಶ್ಯಕತೆಗಿಂತ ಹೆಚ್ಚು ಸಮಯದವರೆಗೆ ನಾವು ಜಾಗವನ್ನು ಅತಿಕ್ರಮಿಸ್ಕೊಂಡ್ರೆ ಇದರಿಂದ ದೈನಂದಿನ ಟ್ರಾಫಿಕ್ ಸಮಸ್ಯೆ ಇನ್ನೂ ಉಲ್ಬಣ ಆಗುತ್ತೆ. ಮೊದಲೇ ಸಮಸ್ಯೆ ಇದೆ ಬ್ಯಾಂಗ್ಳೂರಲ್ಲಿ, ಅದಕ್ಕೆ ಇದೂ ಕೂಡ ಆ್ಯಡ್ ಆಗುತ್ತೆ. ಹಾಗಾಗಿ ವರ್ಕ್ ಸೈಟಲ್ಲಿ ನೀವು ಪ್ಲ್ಯಾನ್ ಮಾಡಿ, ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ, ಅಷ್ಟರಲ್ಲಿ ಒಂದು ರೀಚನ್ನು ಕಂಪ್ಲೀಟ್ ಮಾಡಿ ಟ್ರಾಫಿಕ್ಕಿಗೆ ಬಿಟ್ಕೊಡ್ಬೇಕು ರೋಡನ್ನು. ಆಮೇಲೆ ಅನಗತ್ಯವಾಗಿ ಏನೇನೋ ಇವ್ರದ್ದು ಮೆಟೀರಿಯಲ್ ಇಟ್ಕೊಳ್ಳೋದು, ಮತ್ತೊಂದು ಮಗದೊಂದು, ಇಡೀ ಸಂಸಾರ ಅಲ್ಲಿ ರೋಡ್ ಮೇಲೆ ಮಾಡೋದ್ರ ಬದಲಿಗೆ ಅವ್ರಿಗೆ ಆಲ್ಟರ್ನೇಟ್ ವರ್ಕ್ ಸೈಟ್ ಇಟ್ಕೋಬೇಕು ಅದಕ್ಕೆಲ್ಲ. ಸೊ ಎಷ್ಟು ಮಿನಿಮೈಸ್ ಮಾಡೋದಕ್ಕೆ ಸಾಧ್ಯ ಅಷ್ಟನ್ನ ಮಾಡಬೇಕು. ಸೊ ಇದರಿಂದ ಟ್ರಾಫಿಕ್ಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಸುಧಾರಣೆ ಮಾಡಬೇಕು, ಕಡಿಮೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಮತ್ತು ವರ್ಕ್ ಸೈಟಲ್ಲಿ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ, ಎಲ್ಲ ಡೆಬ್ರೀಸು, ಆ ಕಬ್ಬಿಣದ ಸಾಮಗ್ರಿಗಳು, ಸರಂಜಾಮುಗಳು ಎಲ್ಲವನ್ನೂ ಕೂಡ ಇಡೀ ಸಂಸಾರ ಅಲ್ಲಿ ರೋಡ್ ಮೇಲೆ ಇಟ್ಕೊಂಡು ಒಂಥರ ಮೆಟ್ರೋ ವರ್ಕ್ ಸೈಟ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮೊದಲೇ ಒಂದ್ ಕಡೆ ಗಾರ್ಬೇಜ್ ಪ್ರಾಬ್ಲಮ್ಮು, ಇದು ಕೂಡ ಒಂಥರ ವೇಸ್ಟ್ ಡಂಪಿಂಗ್ ಸೈಟ್ ಆಗೋಗ್ಬಿಟ್ಟಿದೆ. ಏನಾಗುತ್ತೆ, ಬರೀ ಮೆಟ್ರೋ ವೇಸ್ಟ್ ಅಲ್ಲ, ಯಾವನ್ ದಾರಿಯಲ್ಲಿ ಹೋಗೋನು ಕೂಡ ಇದು ಸೈಟ್ ನೋಡಿದಾಗ ಅವ್ರದ್ದು ಕೂಡ ಕಸ ಇಲ್ಲಿ ಸುರಿದ್ಬಿಟ್ಟು ಹೋಗ್ತಾರೆ ಎಷ್ಟೋ ಕಡೆ. ಸೊ ಇದರಿಂದ ನೋಡೋದಕ್ಕೂ ಬೆಂಗಳೂರಿನ ಸೌಂದರ್ಯ ಕೆಡುತ್ತೆ, ಮತ್ತೆ ಅಲ್ಲಿಂದ ಡಸ್ಟು, ಪೊಲ್ಯೂಷನ್ನು ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವರ್ಕ್ ಸೈಟ್ ಮ್ಯಾನೇಜ್ಮೆಂಟ್, ಅಲ್ಲಿಂದ ಮಣ್ಣು ಅಂಥದ್ನೆಲ್ಲ ತೆಗೆಯೋದು ಆಗಲಿ, ಅಥವಾ ಉಪಯೋಗಕ್ಕೆ ಇಲ್ಲದೆ ಇರುವಂತಹ ಕಬ್ಬಿಣದ ಸಾಮಾನುಗಳು, ಅವೇನೇನು ಬ್ಯಾರಿಕೇಡ್ಸು, ಮೆಟಲ್ಲು, ಫ್ಯಾಬ್ರಿಕೇಶನ್ ಮೆಟೀರಿಯಲ್ಲು, ಇವೆಲ್ಲವನ್ನೂ ಕೂಡ ಎಲ್ಲಾದರೂ ಬೇರೆ ಕಡೆ ಇಟ್ಕೋಬೇಕು. ರೋಡ್ ಸಿಕ್ಕಿದೆ ಅಂತೇಳಿ ಅದನ್ನ ಸ್ವೇಚ್ಛಾಚಾರವಾಗಿ ಬಳಸುವಂತಹದ್ದು ಆಗಬಾರ್ದು ಅಂತ ಹೇಳಿದ್ದೇನೆ. ಮತ್ತೆ ವರ್ಕ್ ಸೈಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ, ಎಷ್ಟೋ ಕಡೆ ವರ್ಕ್ ಸೈಟ್ ಅನ್ನ ಮಿಸ್ಮ್ಯಾನೇಜ್ ಮಾಡೋದ್ರಿಂದ ಫ್ಲಡ್ಡಿಂಗು ಕೂಡ ಆಗ್ತಾ ಇದೆ. ಸೊ ಈ ಮೂರೂ ದೃಷ್ಟಿಯಲ್ಲಿ ವರ್ಕ್ ಸೈಟ್ ಮ್ಯಾನೇಜ್ಮೆಂಟು ಸುಧಾರಣೆ ಆಗಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಸೊ ಇವೆಲ್ಲ ಮಾತಾಡೋದರ ಜೊತೆಗೆ ಹಾಲಿ ಪ್ರಗತಿಯಲ್ಲಿರ್ತಕ್ಕಂತಹ ಮೆಟ್ರೋ ಲೈನ್ಗಳ ಕಾಮಗಾರಿಗಳನ್ನು ಕೂಡ ಸುದೀರ್ಘವಾಗಿ ಅದನ್ನೇ ಹೆಚ್ಚಾಗಿ ನಾವು ಇವತ್ತು ರಿವ್ಯೂ ಮಾಡಿರ್ತಕ್ಕಂಥದ್ದು. ಈಗ ಮೆಟ್ರೋ ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ. ಎರಡೂ ಸೇರಿದ್ರೆ ಸುಮಾರು ಒಂದು 96 ಕಿಲೋಮೀಟರ್ನಷ್ಟು ಲೈನು ಇವತ್ತು ಉಪಯೋಗದಲ್ಲಿ ಚಾಲ್ತಿಯಲ್ಲಿ ಇದೆ. ಇನ್ನು 2A 2B ಇವು ಆಗಬೇಕಾಗಿದೆ. 2A 2B ಕಂಪ್ಲೀಟ್ ಆದರೆ ಮೆಟ್ರೋ ಜಾಲ ಸುಮಾರು 175 ಕಿಲೋಮೀಟರ್ ಆಗುತ್ತೆ. ದ ನೆಟ್ವರ್ಕ್ ವಿಲ್ ಎಕ್ಸ್ಪ್ಯಾಂಡ್ ಟು 175 ಕಿಲೋಮೀಟರ್ಸ್ ಇಫ್ 2A and 2B ರೀಚಸ್ ಆರ್ ಕಂಪ್ಲೀಟೆಡ್. 2A ತಮಗೆ ಗೊತ್ತಿರೋ ಹಾಗೆ ಸಿಲ್ಕ್ ಬೋರ್ಡ್ ಇಂದ KR ಪುರದವರೆಗೆ 2A ಇದೆ, ಮತ್ತು 2B KR ಪುರದಿಂದ ಏರ್ಪೋರ್ಟ್ ವರೆಗೂ ಇದೆ. ಮತ್ತು ಅದಲ್ಲದೆ ಪಿಂಕ್ ಲೈನ್ ಬಹಳ ಇಂಪಾರ್ಟೆಂಟ್, ಆ ಕಡೆ ಬನ್ನೇರ್ಘಟ್ಟ ರೋಡಿಂದ ಅಂದ್ರೆ ಕಾಳೆನ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ, ಮತ್ತು ತಾವರೆಕೆರೆಯಿಂದ ಅಂಡರ್ ಗ್ರೌಂಡ್ ಪೋರ್ಷನ್ ನಾಗವಾರ, ಪಿಂಕ್ ಲೈನ್. ಈ ಮೂರು 2A 2B ಮತ್ತು ಪಿಂಕ್ ಲೈನ್ ಈ ಮೂರು ಕಮಿಷನ್ ಆದ್ರೆ ಟೋಟಲ್ ನೆಟ್ವರ್ಕ್ ಲೆಂತ್ 175 ಕಿಲೋಮೀಟರ್ಗೆ ಇನ್ಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಬಹುಶಃ ಎಷ್ಟು ಕಿಲೋಮೀಟರ್ ನಾವು ಆ್ಯಡ್ ಮಾಡ್ತೀವಿ ಅದಕ್ಕಿಂತ ಪ್ರಪೋರ್ಷನೇಟ್ಲಿ ಹೆಚ್ಚು ಜನ ಮೆಟ್ರೋಗೆ ಬರ್ತಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಹೆವಿ ಫುಟ್ಫಾಲ್ ಅನ್ನ ಅಟ್ರಾಕ್ಟ್ ಮಾಡುವಂತ ಝೋನ್ಗಳೇ ಇದಾವೆ. ಎಸ್ಪೆಷಲಿ ಔಟರ್ ರಿಂಗ್ ರೋಡ್ ನಮ್ದು ಏನಿದೆ, ಸಿಲ್ಕ್ ಬೋರ್ಡ್ ಇಂದ KR ಪುರದಿಂದ ಹೆಬ್ಬಾಳದವರೆಗೆ ಲಿಂಕ್ ಮಾಡಿಬಿಟ್ರೆ ತುಂಬಾ ಟ್ರಾಫಿಕ್ ಅನ್ನ ಅದು ತರಲಿಕ್ಕೆ, ಮೆಟ್ರೋ ನೆಟ್ವರ್ಕ್ ಒಳಗಡೆ ತರಲಿಕ್ಕೆ ಅವಕಾಶ ಇದೆ. ಹಾಗೆ ಏರ್ಪೋರ್ಟ್ ಅನ್ನ ಲಿಂಕ್ ಮಾಡಿದ್ರೆ ಬ್ಯಾಂಗ್ಳೂರು ಹೇಗೂ ಈಗ ದೇಶದಲ್ಲಿ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ ನೋಡಿದಾಗ ಸೆಕೆಂಡ್ ಹೈಯೆಸ್ಟ್ ಏರ್ ಟ್ರಾಫಿಕ್ ಇರೋದ್ರಿಂದ, ಸೊ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೂ ನಾವು ಕನೆಕ್ಟ್ ಮಾಡಿದ್ರೆ, ಮತ್ತೆ ಬ್ಯಾಂಗ್ಳೂರ್ ನಾರ್ತ್ ಅಲ್ಲೂ ಕೂಡ ಈಗ ಹೊಸ ಕಂಪನಿಗಳು ಜಾಸ್ತಿ ಬರ್ತಾ ಇರೋದು ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬರ್ತಾ ಇದ್ದಾವೆ. ಸೊ ಇವೆಲ್ಲ ಇರೋದ್ರಿಂದ ಆದಷ್ಟು ಇವುಗಳ ಕಂಪ್ಲೀಷನ್ಗೆ
ನಾವು ಟೈಮ್ ಲೈನ್ ಒಳಗಡೆ ಮಾಡಬೇಕು ಅಂತ. ಈಗಾಗಲೇ ಇವೆಲ್ಲ 6 ತಿಂಗಳು, ವರ್ಷ, 2 ವರ್ಷ ಡಿಲೇ ಆಗೋಗಿದೆ ಎಲ್ಲ ವರ್ಷಾನುಗಟ್ಲೆ ಡಿಲೇ ಆಗೋಗಿದೆ. ಆದ್ರೆ ಮುಂದೆ ಈಗಾಗಲೇ ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ, ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಹಿಂದೆ ಉಪಮುಖ್ಯಮಂತ್ರಿ ಇದ್ರು, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಕೆಲವು ಡೇಟ್ಗಳನ್ನ ಕೊಟ್ಟಿದ್ದಾರೆ. ನಾವು ಕೊಟ್ಟಂತ ಡೇಟ್ಗಳು ಕೂಡ ಈಗೆಲ್ಲ ಅವಧಿ ಮೀರೋಗಿದೆ. ಆದರೂ ಕೂಡ ಇವುಗಳನ್ನ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಈ ಕಾಳೆನಾಗರದಿಂದ ತಾವರೆಕೆರೆವರೆಗೂ ಏನಿದೆ ಅದು ಮೇಲ್ಮಟ್ಟದಲ್ಲಿದೆ, ಅಂದ್ರೆ ಎಬೌವ್ ದ ಗ್ರೌಂಡ್ ಇದೆ. ಇದು ಸುಮಾರು 7.5 ಕಿಲೋಮೀಟರ್ ಲೆಂತ್ ಇದೆ. ಸೊ ಇದನ್ನ ಏನಾದ್ರೂ ಅವರು ಮಾಡಿ ಆಗಸ್ಟ್ 15 ಒಳಗಡೆ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಅವ್ರು ಹೇಳಿದ್ದಾರೆ, ತರ್ತೀವಿ ಅಂತ. ನಾವು ಅವರು ಈಗ ಆಲ್ರೆಡಿ ಅವ್ರು ಹೇಳಿದ್ದು ನಾವು ನಿರೀಕ್ಷೆ ಜೂನ್ ಅಂತ ಇತ್ತು, ಈಗ ಜೂನ್ ಜುಲೈ ಆಯ್ತು, ಜುಲೈ ಹೋಗಿ ಆಗಸ್ಟ್ ಆಗಿದೆ. ಆಯ್ತು, ಆಗಸ್ಟ್ 15 ಒಳಗಡೆ ಆದ್ರೂ ಈ 7.5 ಕಿಲೋಮೀಟರ್ ಅನ್ನ ಚಾಲನೆ ಕೊಡಬೇಕು ಅಂತ ನಾನು ಅವರಿಗೆ ತಾಕೀತ್ ಮಾಡಿದ್ದೇನೆ. ಅವರು ಕೂಡ ಆ ಡೇಟ್ಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಚಾಲೆಂಜ್ ಬರೋದು ಅದೇ ಲೈನು, ಪಿಂಕ್ ಲೈನು, ತಾವರೆಕೆರೆಯಿಂದ ನಾಗವಾರದವರೆಗೂ ಕೂಡ ಭೂಮಿ ಒಳಗಡೆ ಹೋಗುತ್ತೆ ಅಂಡರ್ ಗ್ರೌಂಡ್. ಆ ಪೋರ್ಷನ್ನು ಸುಮಾರು 13.7 ಕಿಲೋಮೀಟರ್ ಇದೆ. ಆ 13.7 ಕಿಲೋಮೀಟರು ಅದು ಆಗ್ಬೇಕು ಅಂತ ಹೇಳಿದ್ರೆ ಈಗ ಸ್ಟೇಷನ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಟ್ರ್ಯಾಕು, ಇನ್ನು ಸಿಗ್ನಲಿಂಗು, ಅದು ಇದು ಟೆಸ್ಟಿಂಗು ಎಲ್ಲ ಆಗ್ಬೇಕಾಗುತ್ತೆ. ಎಲ್ಲ ಮಾಡೋದಕ್ಕೆ ಮಾರ್ಚ್ 2027 ಟೈಮ್ ಕೇಳಿದ್ದಾರೆ ಅವರು. ಸೊ ರಿಪೀಟ್ ಮಾಡ್ತೇನೆ, ಪಿಂಕ್ ಲೈನ್ ಅಲ್ಲಿ 2 ಪೋರ್ಷನ್, ಒಂದು ಕಾಳೆನಗರದಿಂದ ತಾವರೆಕೆರೆ ಆಗಸ್ಟ್ 15ಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು, ತಾವರೆಕೆರೆಯಿಂದ ನಾಗವಾರದವರೆಗೆ ಮಾರ್ಚ್ 2027ಕ್ಕೆ ಇದನ್ನ ಕಾರ್ಯಚಾಲನೆ ಮಾಡಬೇಕು ಅನ್ನುವಂಥದ್ದು ಅವ್ರು ಮಾಡ್ತೀವಿ ಅಂತ ಅವರು ಮಾತನ್ನ ಕೊಟ್ಟಿದ್ದಾರೆ.